Thank you, Shabiba. It is speech by chief guest to request Ratnakar sir to enlighten us in the path of our beloved Bhagavan with your ನಾವು ಕನ್ನಡದಲ್ಲಿ ಇಂಗ್ಲೀಷ್ ವಿಲ್ ಟ್ರೈ. I offer my prayerful salutations at the divine lotus feet of our beloved Master, Bhagavan Sri Satya Sai Baba. ನಮ್ಮೆಲ್ಲರ ದೈವಿ ಗುರು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಚರಣ ಕಮಲಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, Elders, all those teachers who have assembled here, and the children, the students, the lovely students, a very loving Sairam to each one of you. ಇಲ್ಲಿ ಸೇರಿರುವಂಥ ಹಿರಿಯರೇ, ಭಕ್ತರೇ ಮತ್ತು ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ಕೂಡ ಸಾಯಿರಾಮ್ಗಳನ್ನು ಸರ್ ಹೇಳ್ತಾ ಇದ್ದಾರೆ. We had a very wonderful celebrations of Bhagavan's centenary celebrations. ಇತ್ತೀಚೆಗೆ ನಾವೆಲ್ಲರೂ ಕೂಡ ಭಗವಾನ್ ಬಾಬಾರವರ ಜನ್ಮ ಶತಮಾನೋತ್ಸವದ ಸಂಭ್ರಮದ ಆಚರಣೆಯನ್ನು ಮುಗಿಸಿದ್ದೇವೆ. Almost we were working more than 1 year to celebrate this. ಇದನ್ನು ಆಚರಿಸುವುದಕ್ಕಾಗಿ ಕಳೆದ 1 ವರ್ಷಗಳಿಂದ ನಿರಂತರವಾದ ಪ್ರಯತ್ನವನ್ನು ಮಾಡಿದ್ದೇವೆ. And it used to be very hard work and stressful at times. ಇದು ಬಹಳ ಕಷ್ಟಕರವಾದ ಮತ್ತು ಒತ್ತಡಕರವಾದ ಕೆಲಸವೂ ಆಗಿತ್ತು. Because the scale of the event is so big. ಯಾಕೆಂದರೆ ಆ ಘಟನೆ ನಡೆದಂತಹ ಪ್ರಮಾಣ ಬಹಳ ಅಗಾಧವಾದಂಥದ್ದಾಗಿತ್ತು. So especially last 3-4 months we have been really tensed and stressed and overstretched. ಅದರಲ್ಲೂ ವಿಶೇಷವಾಗಿ ಕಳೆದ 3-4 ತಿಂಗಳಿಂದ ಬಹಳಷ್ಟು ಒತ್ತಡಗಳಲ್ಲೇ ಈ ಕೆಲಸವನ್ನು ಮಾಡಬೇಕಾಯಿತು. So after the function, lot of people came and told me, you need to take a break and take rest for a little while, or you just travel so that you can relax. ಆ ಆಚರಣೆ ಮುಗಿದ ನಂತರ ಇವರ ಆತ್ಮೀಯರು ಸರ್ ಹತ್ರ ಬಂದು, ನೀವೊಂದು ಸ್ವಲ್ಪ ವಿರಾಮವನ್ನು ತಗೊಂಡು ಎಲ್ಲಿಗಾದರೂ ಒಂದು ಪ್ರಯಾಣವನ್ನು ಮಾಡಬೇಕು ಅಂತ ಸಲಹೆಯನ್ನು ಕೊಟ್ಟರು. Just go somewhere and relax and just come back. ಎಲ್ಲಾದರೂ ಒಂದು ಕಡೆಗೆ ಹೋಗಿ ನೀವು ನಿಮ್ಮನ್ನು ಒಂದು ವಿಶ್ರಾಂತಿಯನ್ನು ಮತ್ತು ಒಂದು ರಿಲ್ಯಾಕ್ಸನ್ನು ಮಾಡಿ ಅಂತ ಹೇಳಿದರು. Then there was a program in Germany. There's a program in Germany about centenary celebrations. ಜರ್ಮನಿನಲ್ಲಿ ಜನ್ಮ ಶತಮಾನೋತ್ಸವದ ಒಂದು ಕಾರ್ಯಕ್ರಮವೂ ಇತ್ತು. So they had invited me, so I went to Germany. ಸರ್ ಅವರನ್ನು ಆ ಜರ್ಮನಿನಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೂ ಆಹ್ವಾನಿಸಿದ್ರು. ಸರ್ ಅದರಲ್ಲಿ ಪಾಲ್ಗೊಂಡಿದ್ರು. Only 4 days back I came back from Germany. ಬರೀ 4 ದಿವಸಗಳ ಹಿಂದೆ ಅವರು ಜರ್ಮನಿಯಿಂದ ಸರ್ ಬಂದಿದ್ರು. ಏನು ರಿಲ್ಯಾಕ್ಸೇಷನ್ ಸಿಕ್ಕಲಿಲ್ಲ. ಜರ್ಮನಿಗೆ ಹೋದರೂ ಕೂಡ ಅವರಿಗೇನೋ ಒಂದು ವಿಶ್ರಾಂತಿ ಅಥವಾ ರಿಲ್ಯಾಕ್ಸ್ ಅನ್ನೋದು ಸಿಗಲಿಲ್ಲ. ಲೆಟ್ ಮಿ ಬಿ ವೆರಿ ಟ್ರೂತ್ಫುಲ್. ಪ್ರಾಮಾಣಿಕವಾಗಿ ಅವರು ಸತ್ಯವನ್ನು ಹೇಳ್ತಾ ಇದ್ದಾರೆ. ಟುಡೇ ಐ ಆಮ್ ಫೀಲಿಂಗ್ ವೆರಿ ರಿಲ್ಯಾಕ್ಸ್ಡ್ ಕಮಿಂಗ್ ಟು ಬಯರ್ ಸ್ಕೂಲ್. I feel so happy and light and relaxed today coming and seeing this beautiful. ಸರ್ ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಾಗ ಅವರಿಗೆ ನಿಜವಾಗಿಯೂ ಕೂಡ ಒಂದು ವಿಶ್ರಾಂತಿ ಮತ್ತು ಸಂತೋಷದ ಅನುಭವವನ್ನು ಪಡೀತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಬಹಳ ಖುಷಿ ಆಗ್ತಾ ಇದೆ ಸರ್ಗೆ. The amount of dedication. This is a temple of learning, the real temple of learning. ಈ ವಿದ್ಯಾಲಯದಲ್ಲಿ, ಈ ವಿದ್ಯೆಯ ದೇಗುಲದಲ್ಲಿ ನಡೀತಾ ಇರುವ ತ್ಯಾಗವನ್ನು ನೋಡಿದಾಗ ಸಂತೋಷವಾಗ್ತಾ ಇದೆ. And I know whether we have interaction or not. I have seen Mahalinga Bhatt for so many years. ಈ ಸಂಸ್ಥೆಯ ಮ್ಯಾನೇಜರ್ ಆಗಿರುವಂಥ ಮಾಲಿಂಗ್ ಭಟ್ ಸರ್ ಅವ್ರ ಜೊತೆಗೆ ಅವರು ಏನು ಮಾತಾಡದೇ ಇದ್ರು ಅವರ ಬಗ್ಗೆ ಸರ್ಗೆ ಬಹಳಷ್ಟು ವರ್ಷಗಳಿಂದ ಗೊತ್ತಿದೆ. So many years I have seen him coming. He's very, ಅವರು ಹೊಸಬರಲ್ಲ, ಅಲ್ಲಿ ಅವರ ಬಹಳಷ್ಟು ವರ್ಷಗಳಿಂದ ಅವರನ್ನು ನೋಡ್ತಾ ಇದ್ದಾರೆ. But
they have been coming and asking me today for Paduka Pratishtha of Bhagwan. ಅವರು ಕೆಲವು ದಿವಸಗಳ ಹಿಂದೆ ಸರ್ ಅವರನ್ನ ಸ್ವಾಮಿಯ ಪಾದುಕೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಆಮಂತ್ರಿಸಿದರು. In his opening remark, he said, today is a day which is ಸುವರ್ಣಾಕ್ಷರ ಬರೆದ ಅಂತ ಒಂದು ಒನ್ ಡೇ. ಸರ್ ಮಾಲಿಂಗ್ ಭಟ್ ಅವರು ಮಾತಾಡಬೇಕಾದ್ರೆ ಹೇಳಿದರು, ಇವತ್ತಿನ ದಿನ ಈ ಬಾಯಾರ್ನ ಶಾಲೆ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ದಿನ ಅಂತ ಹೇಳಿದರು. Actually, not only for Bayar, for all of us it is, we feel that way. ಇದು ಕೇವಲ ಬಾಯಾರಿಗಷ್ಟೇ ಅಲ್ಲ, ಇಲ್ಲಿ ಸೇರಿರುವ ನಮಗೆಲ್ಲರ ಬದುಕಿನಲ್ಲೂ ಕೂಡ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ದಿನ ಇವತ್ತು. Because Swami once Narada asks Mahavishnu. ಒಂದ್ಸಲ ನಾರದರು ಮಹಾವಿಷ್ಣು ಹತ್ರ ಈ ರೀತಿ ಕೇಳಿದ್ರಂತೆ, ಸ್ವಾಮಿ ನಿಮ್ಮ ಅಡ್ರೆಸ್ ಏನು ಹೇಳ್ಬೇಕಾಗತ್ತೆ ನಿಮ್ಮ ಅಡ್ರೆಸ್ ಬಗ್ಗೆ ಅಂತ. ನಾರದರು ವಿಷ್ಣುವಿನಲ್ಲಿ ನಿಮ್ಮ ವಿಳಾಸ ಎಲ್ಲಿದೆ, ನೀವೆಲ್ಲಿರ್ತೀರಾ ಅಂತ ಕೇಳಿದ್ರಂತೆ. ಆವಾಗ ವಿಷ್ಣು ನಾರದ ಬರ್ಕೋ ನಮ್ಮ ಅಡ್ರೆಸ್ ಹೇಳ್ತಾ ಇದ್ದೀನಿ ಅಂತ. ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ, ವೇರ್ ಎವರ್ ಮೈ ಗ್ಲೋರಿಯಸ್ ಸನ್, ವೇರ್ ಎವರ್ ಮೈ ಡಿವೋಟೀಸ್ ಪ್ರೇ ಫಾರ್ ಮೀ, that is the place where I go and install myself. That is what Mahavishnu told. ಆಗ ಮಹಾವಿಷ್ಣು ನಾರದ ಬರ್ಕೋ, ಎಲ್ಲೆಲ್ಲಿ ಭಕ್ತರು ನನ್ನನ್ನು ಪ್ರಾರ್ಥನೆ ಮಾಡ್ತಾರೋ ಧ್ಯಾನ ಮಾಡ್ತಾರೋ ಅಲ್ಲಿ ನಾನು ನೆಲೆಸಿರ್ತೇನೆ, ಅದೇ ನನ್ನ ವಿಳಾಸ ಅಂತ ಹೇಳಿದ್ನಂತೆ. ಅಲ್ಲಿಯೇ ಪ್ರತಿಷ್ಠೆ ಆಗಿರ್ತೀನಿ, ವಿಲ್ ಬಿ ಸ್ಟೇಯಿಂಗ್ ದೇರ್ ಓನ್ಲಿ. ಆ ಜಾಗದಲ್ಲಿಯೇ ನಾನು ಸ್ಥಿರವಾಗಿರ್ತೇನೆ, ಪ್ರತಿಷ್ಠೆಯಪ್ಪನೆ ಹೊಂದಿರ್ತೇನೆ ಅಂತ ಹೇಳಿದ್ನಂತೆ. ಈಗ ಸ್ಟೂಡೆಂಟ್ಸ್ ದ ವೇ ದೇ ಆರ್ ಕಂಡಕ್ಟಿಂಗ್ ದೆಮ್ಸೆಲ್ಸ್, ಇಲ್ಲಿ ಮಕ್ಕಳು ಮಾತನಾಡಿರೋದನ್ನ ನಾವು ನೋಡಿದ್ವಿ. ಮ್ಯಾನೇಜ್ಮೆಂಟ್ ಇನ್ ದ ಲೀಡರ್ಶಿಪ್ ಆಫ್ ಮಾಲಿಂಗ ಭಟ್, ದ ವೇ ದೇ ಆರ್ ಡೆಡಿಕೇಟೆಡ್ಲಿ ವರ್ಕಿಂಗ್. ಮಾಲಿಂಗ್ ಭಟ್ ಸರ್ ಅವರು ಸೇರಿದ ಹಾಗೆ ಇಲ್ಲಿಯ ಆಡಳಿತ ಮಂಡಳಿಯವರ ತ್ಯಾಗಮಯ ಕೆಲಸವನ್ನು ನಾವು ನೋಡ್ತಾ ಇದ್ದೇವೆ. ಅದೆಲ್ಲ ನೋಡಿ ಸ್ವಾಮಿ ಓಡಿ ಬಂದು ಇಲ್ಲೇ ಪ್ರತಿಷ್ಠಾಪನೆ ಆಗಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಅವನ್ನೆಲ್ಲವನ್ನ ನೋಡಿ ಸ್ವಾಮಿಯೇ ಓಡಿ ಬಂದು ಇಲ್ಲಿ ಪ್ರತಿಷ್ಠಾಪಿತರಾಗಿದ್ದಾರೆ ಅಂತ ಹೇಳಿ ಸರ್ ಅವರು ಬಹಳ ಸಂತೋಷದಿಂದ ಹೇಳ್ತಾ ಇದ್ದಾರೆ. ದಟ್ ಈಸ್ ವೈ ವಿ ಹ್ಯಾವ್ ಸ್ವಾಮಿ ಟುಡೇ. ಸ್ವಾಮಿ ಪಾದುಕ ಅಂದ್ರೆ ಸ್ವಾಮಿ ಹಿಮ್ಸೆಲ್ಫ್. ಸ್ವಾಮಿ ಪಾದುಕೆ ಇದೆ ಅಂದ್ರೆ ಸ್ವಾಮಿಯೇ ಇಲ್ಲಿ ಪ್ರತಿಷ್ಠಾಪಿತರಾಗಿದ್ದಾರೆ ಅಂತಾನೆ ಅರ್ಥ. whenever we go and touch feet, we are thinking of Swami, not the padukas. ನಾವು ಯಾವಾಗ ಪಾದುಕೆಯನ್ನು ಸ್ಪರ್ಶಿಸ್ತೇವೆಯೋ ಆಗ ನಾವು ಸ್ವಾಮಿಯನ್ನ ಚಿಂತನೆ ಮಾಡ್ತೇವೆ ಹೊರತು ಅದು ಬರೀ ಪಾದುಕೆಯಾಗಿ ಉಳಿಯಲ್ಲ. Because that is the feeling we have whenever we go and bow down to him. ಯಾಕೆಂದ್ರೆ ಆ ಭಾವನೆಯೇ ನಮ್ಮಲ್ಲಿ ಯಾವಾಗ ನಾವು ತಲೆಬಾಗಿ ನಮಸ್ಕಾರ ಮಾಡ್ತೇವೆ ಆ ಭಾವನೆಯಲ್ಲೇ ಇರ್ತದೆ. Once one devotee asked, Swami asked, what do you want? ಒಮ್ಮೆ ಒಬ್ಬ ಭಕ್ತರು ಸ್ವಾಮಿ ಹತ್ರ, ಸ್ವಾಮಿ ನಿಮಗೇನು ಬೇಕು ಅಂತ ಕೇಳಿದ್ರಂತೆ. ಸ್ವಾಮಿ ಕೇಳಿದ್ರು ಅವ್ರನ್ನ ಏನು ಬೇಕಂತ. ಸ್ವಾಮಿ ಕೇಳ್ತಾರೆ ಆ ಭಕ್ತನಿಗೆ ನಿನಗೇನು ಬೇಕು ಅಂತ ಕೇಳ್ತಾರೆ. ಸ್ವಾಮಿ ಐ ವಾಂಟ್ ಯುವರ್ ಲೋಟಸ್ ಫೀಟ್ ಅಂತ ಹೇಳಿದ್ರಂತೆ. ಆಗ ಆ ಭಕ್ತ ಸ್ವಾಮಿ ಹತ್ರ, ಸ್ವಾಮಿ ನಿಮ್ಮ ಚರಣ ಕಮಲಗಳೇ ನನಗೆ ಬೇಕು ಅಂತ ಹೇಳ್ತಾನಂತೆ. ನೀವು ಕೇಳೋದು ಕರೆಕ್ಟಾಗಿ ಕೇಳಪ್ಪ, ನೀವು ಅದು ಇದು ಕೇಳಬೇಡ ಅಂತ ಸ್ವಾಮಿ ಅವ್ರಿಗೆ ಹೇಳಿದ್ದಾರೆ. ಆಗ ಸ್ವಾಮಿ ಆ ಭಕ್ತನಿಗೆ ಹೇಳ್ತಾರಂತೆ, ನಿನಗೆ ಏನು ಬೇಕು ಸರಿಯಾಗಿ ಕೇಳು, ಅದು ಇದು ಅಂತ ಹೇಳಬೇಡ ಅಂತ ಹೇಳ್ತಾರಂತೆ. ಇಲ್ಲ ಸ್ವಾಮಿ, ನಿಮ್ಮ ಚರಣ ಬೇಕು, ನಿಮ್ಮ ಐ ವಾಂಟ್ ಯುವರ್ ಲೋಟಸ್ ಫೀಟ್. ಆಗ ಆ ಭಕ್ತ ಮತ್ತೆ, ಸ್ವಾಮಿ ನನಗೆ ನಿಮ್ಮ ಚರಣ ಕಮಲವೇ ಬೇಕು ಅಂತ ಹೇಳ್ತಾರಂತೆ. ದೆನ್ ಸ್ವಾಮಿ ಸೇಸ್, ನೀವು ಕೇವಲ ನಮ್ಮ ಚರಣ ಕೇಳಿದರೆ ನಾವು ಚರಣ ಬಿಟ್ಟು ನಿಮ್ಗೆ ನಾವು ಹೊಟ್ಟೋಗ್ತೀವಿ, ನಮ್ಮನ್ನು ಕೇಳಿ ನಾವು ಪೂರ್ತಿ ನಿಮ್ಮ ಹತ್ರ ಇರ್ತೀವಿ ಅಂತ ಸ್ವಾಮಿ ಹೇಳಿದ್ದಾರೆ. ಆಗ ಸ್ವಾಮಿ ಬಹಳ ಚೆನ್ನಾಗಿ ಹೇಳ್ತಾರಂತೆ, ನೀನು ಬರೇ ಚರಣ ಕಮಲವನ್ನು ಕೇಳಿದ್ರೆ ನನ್ನನ್ನು ಪಾದವನ್ನು ಬಿಟ್ಟು ನಾನು ಹೋಗ್ತೇನೆ, ಅದನ್ನು ಕೇಳಬೇಡ, ನನ್ನನ್ನು ಪೂರ್ತಿ ಕೇಳು, ನಾನು ನಿನ್ನ ಜೊತೆನೇ ಇರ್ತೇನೆ ಅಂತ ಹೇಳ್ತಾರಂತೆ. When you ask for God, don't ask for feet, don't ask for abhayahasta, don't ask like that. Ask for me, I am going to be here with you. ಯಾವಾಗಾದ್ರೂ ಭಗವಂತನ ಹತ್ರ ಕೇಳುವಾಗ ಭಗವಂತನ ಪಾದವನ್ನು ಅಭಯ ಹಸ್ತವನ್ನು ಕೇಳೋದಕ್ಕಿಂತ ಪೂರ್ತಿ ಭಗವಂತನನ್ನೇ ಕೇಳಿದಾಗ ಆ ದೈವತ್ವವೇ ನಮ್ಮ ಜೊತೆಯಲ್ಲಿ ಇರ್ತದೆ. That is what I felt when we were handing over these beautiful padakas in Prashanti Mandir. ಸರ್ ಅವರು ಈ ಸಂಸ್ಥೆಗೆ ಈ ಸುಂದರವಾದ ಪಾದುಕೆಯನ್ನು ಪ್ರಶಾಂತಿ ನಿಲಯದಲ್ಲಿ ಹಸ್ತಾಂತರಿಸುವಾಗ ಸರ್ ಅವರು ಅದೇ ಭಾವನೆಯಿಂದ ಆ ಪಾದುಕೆಯನ್ನು ಕೊಟ್ಟರಂತೆ.
That is what I told them. Now today Swami is coming to Bayar. ಆಗ ಸರ್ ಅವರು ಇವರಿಗೆ ಸ್ವಾಮಿ ಬಾಯಾರುಗೆ ಬರ್ತಾ ಇದ್ದಾರೆ ಅಂತಾನೆ ಹೇಳಿದ್ರಂತೆ. ಈಗ ಸ್ವಾಮಿ ಇಲ್ಲೇ ಗೃಹ ಪ್ರವೇಶ ಮಾಡಿದ್ದಾರೆ. ಇವತ್ತು ಸ್ವಾಮಿ ಇಲ್ಲಿಗೆ ಗೃಹ ಪ್ರವೇಶವನ್ನೇ ಮಾಡಿದ್ದಾರೆ. This is his home. ಇದು ಸ್ವಾಮಿಯ ಮನೆ ಇದು. ಈಗ ಸ್ವಾಮಿನೇ ಮನೆಯಲ್ಲೇ ಇದ್ರೆ ನಾವು ಹೆಂಗೆ ನಡ್ಕೋಬೇಕು? ಈಗ ಸ್ವಾಮಿ ಅವರ ಮನೆಯಲ್ಲಿದ್ದಾಗ ನಾವು ಹೇಗೆ ವರ್ತಿಸಬೇಕು? So we have to take good care of him. ನಾವು ಸ್ವಾಮಿಯನ್ನ ಬಹಳಷ್ಟು ಆರೈಕೆ ಮಾಡಬೇಕು. We have to, when we have a guest at home, how we look after. ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ನಾವು ಅವರನ್ನು ಹೇಗೆ ನೋಡಿಕೊಳ್ತೇವೆ? Only Atiti only we take good care. ನಾವು ಬರೀ ಅತಿಥಿಗಳ ಬಗ್ಗೆನೇ ನಾವು ಚೆನ್ನಾಗಿ ನೋಡಿಕೊಳ್ತೇವೆ. ಅವು ಯಜಮಾನರೇ ಇದ್ರೆ ಹೆಂಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ. ಈಗ ಅತಿಥಿಗಳನ್ನೇ ಚೆನ್ನಾಗಿ ನೋಡ್ಕೊಳ್ತೇವೆ, ಮನೆಯ ಯಜಮಾನನೇ ಬಂದಿರುವಾಗ ಇನ್ನು ಹೆಂಗೆ ನೋಡ್ಕೊಳ್ಬೇಕು ನಾವು? So this is all his own creation. ಇದೆಲ್ಲವೂ ಸ್ವಾಮಿಯ ಮನೆ, ಇದೆಲ್ಲವೂ ಸ್ವಾಮಿಯೇ ಸೃಷ್ಟಿ ಮಾಡಿರುವಂತಹದ್ದು. In his name only this whole thing has happened. ಇದೆಲ್ಲವೂ ನಡೀತಾ ಇರುವುದು ಸ್ವಾಮಿಯ ಹೆಸರಿನಲ್ಲಿಯೇ. ಮಹಾಲಿಂಗ ಭಟ್ ಅವರು ಹೇಳ್ತಾ ಇದ್ರು, there is nothing here when we started a very small way. ಮಾಲಿಂಗ್ ಭಟ್ ಸರ್ ಅವರು ಅವ್ರ ಮಾತಿನಲ್ಲಿ ಹೇಳ್ತಾ ಇದ್ರು, ಇದನ್ನ ಪ್ರಾರಂಭ ಮಾಡಿದಾಗ ಇಲ್ಲಿ ಏನೂ ಇರಲಿಲ್ಲ ಅಂತ ಹೇಳಿ. Yeah, that is what is Swami is all about. Where there is nothing, he will create everything. ಎಲ್ಲಿ ಏನೂ ಇರುವುದಿಲ್ವೋ ಅಲ್ಲಿ ಸೃಷ್ಟಿ ಮಾಡುವುದೇ ಭಗವಂತ. ಅದೇ ಸ್ವಾಮಿಯ ದಿವ್ಯತ್ವ. That is why, and also I just asking the state president, how many schools you have in Karnataka? ಸರ್ ಅವರು ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಕರ್ನಾಟಕದಲ್ಲಿ ಎಷ್ಟು ಸತ್ಯಸಾಯಿ ಶಾಲೆಗಳಿವೆ ಅಂತ ಕೇಳಿದ್ರಂತೆ. And he is telling 18 schools. ರಾಜ್ಯಾಧ್ಯಕ್ಷರು 18 ಶಾಲೆಗಳಿವೆ, 18 ಸತ್ಯಸಾಯಿ ಶಾಲೆಗಳಿದೆ ಅಂತ ಹೇಳಿದ್ರಂತೆ. Sir, you should maintain only this divine number. 8 plus 1 is? How much is this? What is the divine number which Swami says? 9. So next if you are doing, you should be 27 or 36. Like that only you should be doing it. So ಈ 18 ಅನ್ನುವುದು ಒಂದು ದೈವ ಸಂಖ್ಯೆ. 1 ಮತ್ತು 8 ಸೇರಿದ್ರೆ 9 ಆಗುತ್ತೆ. ಆ 9 ಬರುವ ಹಾಗೆಯೇ ನಾವು ಅದನ್ನು ನೋಡ್ಕೊಳ್ಬೇಕು ಅನ್ನುವ ಒಂದು ಕಿವಿ ಮಾತನ್ನ ಸರ್ ಅವರು ಹೇಳ್ತಾ ಇದ್ದಾರೆ. ಈ Indian culture, 18 is a very unique number. ಭಾರತೀಯ ಸಂಸ್ಕೃತಿಯಲ್ಲಿ 18 ಅನ್ನೋದು ಬಹಳ ಪವಿತ್ರವಾದ ಒಂದು ಸಂಖ್ಯೆ. ಎಷ್ಟು ಪುರಾಣ ಇದೆ ಗೊತ್ತಾ? ಎಷ್ಟು ಪುರಾಣ ಇದೆ? 18, 18 ಅಷ್ಟಾದಶ ಪುರಾಣೇಶು ವ್ಯಾಸಸ್ಸ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. When Narada asked Vyasa, 18 Puranas you have written, what is the gist of it? What is that? Nobody has time to read 18 Puranas. He says, you take the gist of 18 Puranas. What is the crux? What is that you are going to tell in 18 Puranas? Paropakara punyaya papaya parapedanam. And what did Swami say? Help ever, hurt never. Paropakara punyaya papaya parapedanam. Help ever, hurt never. Because we can't read all that, Swami simplified and gave us in English. 18 ಅನ್ನೋದು ಪವಿತ್ರವಾದ ಸಂಖ್ಯೆ ಅಂತ ಹೇಳ್ತಾ 18 ಪುರಾಣಗಳಿವೆ ಅಂತ ಹೇಳಿದ್ರು. 18 ಪುರಾಣಗಳು ಅಂತಂದಾಗ ಸ್ವಾಮಿ ಹೇಳಿದ ಒಂದು ಉಲ್ಲೇಖವನ್ನು ಹೇಳ್ತಾರೆ. ವ್ಯಾಸರ ಅದನ್ನ 18 ಪುರಾಣಗಳ ಸಾರವನ್ನ ಪರೋಪಕಾರವೇ ಪುಣ್ಯ, ಪರಪೀಡನೆಯೇ ಪಾಪ ಅಂತ ವ್ಯಾಸರು ಹೇಳಿದ್ರು. ಅದನ್ನ ಭಗವಾನರು ಬಾಬಾರವರು ಇನ್ನಷ್ಟು ಸರಳವಾಗಿ ಹೆಲ್ಪ್ ಎವರ್ ಹರ್ಟ್ ನೆವರ್ ಅನ್ನೋದನ್ನ ನಮಗೆ ಕೊಟ್ಟಿದ್ದಾರೆ. Mahabharata war, how many days it has happened? 18 days. ಮಹಾಭಾರತದ ಯುದ್ಧ ನಡೆದದ್ದು 18 ದಿನಗಳ ಕಾಲ. See, you know everything. ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಮಕ್ಕಳು ನಿಮಗೆಲ್ಲವೂ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. So happy that they are able to understand all this. And just now, little while ago, your principal was presenting us about your school and how it is developed. ಕೆಲವೇ ಕ್ಷಣಗಳ ಹಿಂದೆ ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಈ ಶಾಲೆ ಹೇಗೆ ಪ್ರಾರಂಭವಾಯಿತು, ಅದು ಹೇಗೆ ಬೆಳೆಯಿತು ಅನ್ನುವ ವರದಿಯನ್ನ ಸರ್ ಅವರಿಗೆ ಸಲ್ಲಿಸಿದ್ರು. During presentation they said the students from here are participating in national level kabaddi, kho-kho competitions. ಅವರ ಆ ವರದಿನಲ್ಲಿ ಸರ್ ಅವರು ಇಲ್ಲಿಯ ಮಕ್ಕಳು ರಾಷ್ಟ್ರ ಮಟ್ಟದ ಕಬಡ್ಡಿ ಮತ್ತು ಖೋಖೋದಲ್ಲಿ ಭಾಗವಹಿಸಿ ಬಹುಮಾನವನ್ನ ಗೆಲ್ತಾ ಇದ್ದಾರೆ ಅಂತ ಹೇಳಿದ್ರು. ರಾಷ್ಟ್ರ ಮಟ್ಟ, ನ್ಯಾಷನಲ್ ಲೆವೆಲ್. ರಾಷ್ಟ್ರ ಮಟ್ಟ, ನ್ಯಾಷನಲ್. Okay, national level. I am really surprised. ಸರ್ ಅವರಿಗೆ ಅದನ್ನು ಕೇಳಿ ನಿಜವಾಗಿಯೂ ಆಶ್ಚರ್ಯ ಆಯ್ತಂತೆ. ಆಶ್ಚರ್ಯವಾಯಿತು, ಆನಂದವಾಗ್ತಾ ಇದೆ. ಆನಂದವೂ ಆಯ್ತು. It's so beautiful. And from such a remote place.
ಇಂತಹ ಒಂದು ಕುಗ್ರಾಮದಲ್ಲಿ ಇರುವಂತಹ ಮಕ್ಕಳು in a very, very isolated place. ಇದೊಂದು ಬಹಳ ಒಂದು ಸುರಕ್ಷಿತವಾದ ಒಂದು ಜಾಗದಲ್ಲಿ And children are studying here ಇಲ್ಲಿ ಓದ್ತಾ ಇರುವಂತಹ ಮಕ್ಕಳು and able to compete in national level. ಒಂದು ದೇಶದ ಮಟ್ಟದಲ್ಲಿ ಸ್ಪರ್ಧಿಸೋದು ಅಂದ್ರೆ ಸಣ್ಣ ವಿಷಯ ಅಲ್ಲ ಅದು. Definitely the dedication of the management and the dedication of the students, and moreover blessing these both the groups, Bhagavan Sri Satya Sai's love and affection and grace. ಇದು ಸಾಧ್ಯವಾಗೋದಕ್ಕೆ ಆಡಳಿತ ಮಂಡಳಿಯವರ ತ್ಯಾಗ, ಮಕ್ಕಳ ಪರಿಶ್ರಮ ಮತ್ತು ಅವರಿಬ್ಬರ ಮೇಲೆ ಭಗವಾನ್ ಬಾಬಾರವರು ಹರಿಸ್ತಾ ಇರುವ ಆಶೀರ್ವಾದ ಅತ್ಯಂತ ದೊಡ್ಡದು. Because I have seen, we have so many schools, we spend a lot of money, we give all the facilities, but here you are doing on its own. Congratulations Mahaling Bhattavare, it is really very, very happy situation. ಸರ್ ಅವರು ಹೇಳ್ತಾ ಇದ್ದಾರೆ, ಎಷ್ಟೋ ಶಾಲೆಗಳನ್ನು ನಾವು ನೋಡ್ತಾ ಇದ್ದೇವೆ, ಎಷ್ಟೋ ಅದಕ್ಕೋಸ್ಕರ ಹಣವನ್ನು ವಿನಿಯೋಗ ಮಾಡ್ತಾ ಇದ್ದೇವೆ, ಆದರೆ ಇಲ್ಲಿ ನಡೀತಾ ಇರುವ ಸಾಧನೆಯನ್ನು ನೋಡಿದಾಗ ತುಂಬಾ ಸಂತೋಷವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. Even in I understand in science exhibition at national levels they are participating. ಇದೇ ಸತ್ಯಸಾಯಿ ಶಾಲೆಗಳು ನಿರ್ಮಾಣವಾದದ್ದೇ ಇದನ್ನ ಸಾಧಿಸೋದಕ್ಕಾಗಿ. When we come here they are playing band. ಇಲ್ಲಿಗೆ ಬಂದಾಗ ಮಕ್ಕಳು ಬ್ಯಾಂಡ್ ಸೆಟ್ ಅನ್ನ ಬಾರಿಸ್ತಾ ಇದ್ರು. Well, they are doing a ಚೆಂಡೆಯನ್ನ ಬಾರಿಸ್ತಾ ಇದ್ರು. They are doing nice Kathakali dance also. ಬಹಳ ಸುಂದರವಾದ ಯಕ್ಷಗಾನ ನೃತ್ಯವನ್ನ ಮಕ್ಕಳು ಮಾಡ್ತಾ ಇದ್ರು. Then they are doing very nice Vedam. ಮಕ್ಕಳು ವೇದವನ್ನು ಕೂಡ ಮಾಡಿದ್ರು. So all that is what you are doing, and on top of that academically you are doing very well. ಈ ಎಲ್ಲ ಸಾಂಸ್ಕೃತಿಕವಾಗಿ ಮಾಡೋದ್ರ ಜೊತೆಯಲ್ಲಿ ಶೈಕ್ಷಣಿಕವಾಗಿಯೂ ಕೂಡ ಸಾಧನೆ ಇಲ್ಲಿ ನಡೀತಾ ಇದೆ. Then in sports and kabaddi, kho you are doing well. ಅದರ ಜೊತೆಯಲ್ಲಿ ಕ್ರೀಡೆಗಳಲ್ಲೂ ಕೂಡ ಮಕ್ಕಳು ಸಾಧನೆಯನ್ನ ಮಾಡ್ತಾ ಇದ್ದಾರೆ. What else parents can expect more than this? ಹಾಗಾದ್ರೆ ಇದಕ್ಕಿಂತ ಹೆಚ್ಚಿಗೆ ಇಲ್ಲಿ ಕಳಿಸುವ ಪೋಷಕರು ಏನಂತಾನೆ ನಿರೀಕ್ಷೆ ಮಾಡಬೇಕು? ಪೋಷಕರಲ್ಲ, ಪೇರೆಂಟ್ಸ್, ಪಾಲಕರು ಏನನ್ನ ತಾನೇ ನಿರೀಕ್ಷೆ ಮಾಡಬೇಕು? ತಂದೆ ತಾಯಿಗೆ ಇನ್ನೇನು ಬೇಕಾಗತ್ತೆ? ತಂದೆ ತಾಯಿಗೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು? There is nothing which is required. ಇದಕ್ಕಿಂತ ಹೆಚ್ಚಿಗೆ ತಂದೆ ತಾಯಿಗೆ ಏನೂ ಬೇಕಾಗಿಲ್ಲ. If a farmer wants to grow a nice sapling, ಯಾರಾದರೂ ಒಬ್ಬ ರೈತ ಒಂದು ಒಳ್ಳೆಯ ಗಿಡವನ್ನ ಸಸಿಯನ್ನ ಬೆಳೆಸಬೇಕು ಅಂದ್ರೆ what he will look for? ಆ ರೈತ ಏನನ್ನ ನೋಡ್ತಾನೆ? He'll make sure that the land is fertile. ಆ ರೈತ ಆ ಜಾಗ ನೆಲ ಫಲವತ್ತಾಗಿದೆಯಾ ಅಂತ ನೋಡ್ತಾನೆ. So Kasaragod-nalli, if these beautiful saplings have to grow, there is no better fertile land than Bayer School. ಕಾಸರಗೋಡಿನ ಈ ಜಾಗದಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂದ್ರೆ ಈ ಜಾಗ ಎಷ್ಟು ಫಲವತ್ತಾಗಿದೆ. This is the most fertile land for this area. ಈ ಪ್ರದೇಶದಲ್ಲಿ ಈ ಜಾಗ ಅತ್ಯಂತ ಫಲವತ್ತಾಗಿರುವಂತಹದ್ದು. So this is the grace of Swami. ಇದು ಭಗವಾನ್ ಬಾಬಾರವರ ಅನುಗ್ರಹ. And that's why I think today we are celebrating the Pratishthapana, Paduka Pratishthapana here. ಅದಕ್ಕೋಸ್ಕರನೇ ಇವತ್ತು ಸ್ವಾಮಿಯ ಪಾದುಕೆಯನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. That is why he has come all the way from Prashanti Nilayam. ಅದಕ್ಕೋಸ್ಕರನೇ ಆ ಸಂತೋಷದಿಂದಲೇ ಸ್ವಾಮಿ ಪ್ರಶಾಂತಿ ನಿಲಯದಿಂದ ಇಲ್ಲಿಗೆ ಬಂದಿದ್ದಾರೆ. And we had such a wonderful great celebrations of 100th birthday, and I am so happy that first Paduka Pratishtha after 100th birthday I am doing in Bayer School. ಸ್ವಾಮಿಯ ಜನ್ಮ ಶತಮಾನೋತ್ಸವದ ನಂತರ ಆಗ್ತಾ ಇರುವ ಮೊದಲ ಪಾದುಕ ಪ್ರತಿಷ್ಠಾಪನೆ ಈ ಬಾಯಾರ್ನಲ್ಲಿ ಆಗಿರುವಂತಹದ್ದು. And first spiritual program that I am attending after that. ಜನ್ಮ ಶತಮಾನೋತ್ಸವದ ನಂತರ ಸರ್ ಅವರು ಭಾಗವಹಿಸ್ತಾ ಇರುವ ಮೊದಲ ಆಧ್ಯಾತ್ಮಿಕ ಕಾರ್ಯಕ್ರಮವೂ ಇದೇ ಆಗಿದೆ. ಎಷ್ಟೋ ದೊಡ್ಡ ಕಾರ್ಯಕ್ರಮ ಅದು, ಅಷ್ಟು ನಡೆದಿದೆ ನವೆಂಬರ್ನಲ್ಲಿ ಎಷ್ಟೋ ದೊಡ್ಡ ಕಾರ್ಯಕ್ರಮಗಳಾಗಿದೆ. It is a whole country has taken notice of it. ಆ ಎಲ್ಲ ಕಾರ್ಯಕ್ರಮಗಳನ್ನು ಇಡೀ ದೇಶವೇ ಗಮನಿಸಿತು. ಪ್ರೈಮ್ ಮಿನಿಸ್ಟರ್ ಬಂದರು, ಪ್ರೆಸಿಡೆಂಟ್ ಬಂದರು, ವೈಸ್ ಪ್ರೆಸಿಡೆಂಟ್ ಬಂದರು, ಚೀಫ್ ಜಸ್ಟಿಸ್ ಬಂದರು. ಅವ್ರ ಮೇಲೆ ಈ ದೇಶದಲ್ಲಿ ಹಿಂಗೆ ಯಾರೂ ಇಲ್ಲ. ಈ ದೇಶದ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯ ನ್ಯಾಯಾಧೀಶರು ಎಲ್ಲರೂ ಬಂದರು. ಯಾರನ್ನ ಮೀರಿ ಈ ದೇಶದಲ್ಲಿ ಯಾರು ಇಲ್ವೋ ಅವರೆಲ್ಲರೂ ಪುಟ್ಟಪರ್ತಿಗೆ ಬಂದರು. ಎಲ್ಲ ಸ್ವಾಮಿ ಹತ್ರ ಬಂದು ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಸ್ವಾಮಿ ಬಗ್ಗೆ ಮಾತಾಡಿ ಸ್ವಾಮಿ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಿದ್ದಾರೆ. ಅವರೆಲ್ಲರೂ ಇಲ್ಲಿಗೆ ಬಂದು ಸ್ವಾಮಿ ಆಶೀರ್ವಾದವನ್ನ ಪಡೆದು ಸ್ವಾಮಿಯೇ ನಮಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಅಂತ ಅವರೆಲ್ಲರೂ ಹೇಳಿದರು. ಅಂಡ್ ಲಕ್ಷಾಂತರ ಜನ, ಅದರ ಜೊತೆಯಲ್ಲಿ ಲಕ್ಷಾಂತರ ಭಕ್ತರುಗಳು ಕೂಡ ಬಂದರು. ಡು ಯು ನೋ ಹೌ ಮೆನಿ ಸೇವಾದಲ್ ಹ್ಯಾಸ್ ವರ್ಕ್ಡ್ ಇನ್ ನವೆಂಬರ್ ತಿಂಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ಸೇವೆ ಸಲ್ಲಿಸಿದಂತಹ ಸೇವಾದಳದವರು ಎಷ್ಟು ಜನ ಅಂತ ಗೊತ್ತಾ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಜನ ಗೊತ್ತಾಗಿದೆ? ಇಲ್ಲ. 11,000 ಸೇವಾದಲ್ ಮೆಂಬರ್ಸ್ ವರ್ ಡೂಯಿಂಗ್ ದ ರೌಂಡ್ ದ ಕ್ಲಾಕ್ ವರ್ಕ್.
11,000 ಸೇವಾದಳದವರು ದಿನದ 24 ಗಂಟೆಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. Every day, morning breakfast, lunch, afternoon snacks and tea, coffee and night dinner for lakhs of people. ಪ್ರತಿದಿನವೂ ಕೂಡ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನದ ಭೋಜನ, ಸಂಜೆ ಚಹಾ, ರಾತ್ರಿಯ ಭೋಜನ, ಹೀಗೆ ಲಕ್ಷಾಂತರ ಜನರಿಗೆ ಸ್ವಾಮಿಯ ಪ್ರಸಾದದ ವಿನಿಯೋಗ ನಡೀತಾ ಇತ್ತು. ಒಂದು ಮನೆಯಲ್ಲೇ ಮಾಡ್ಕೊಳಕ್ಕೆ ಒಂದು 5-6 ಗೆಸ್ಟ್ ಬಂದ್ರೇನೆ ತುಂಬ ತೊಂದರೆ ಆಗುತ್ತೆ. ಒಂದು ಮನೆಯಲ್ಲಿ 5-6 ಜನ ಅತಿಥಿಗಳು ಬಂದ್ರೇನೆ ತೊಂದರೆ ಆಗುತ್ತೆ. ಈಗ ಲಕ್ಷಾಂತರ ಜನ ಎವ್ರಿ ಡೇ ಮಾರ್ನಿಂಗ್ ಟು ಈವ್ನಿಂಗ್, ಲಕ್ಷಾಂತರ ಜನರಿಗೆ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಪ್ರಸಾದ ವಿನಿಯೋಗ ನಡೀತಾ ಇತ್ತು. ಸೊ somebody has to cook this food. ಯಾರಾದ್ರೂ ಈ ಅಡಿಗೆಯನ್ನು ತಯಾರು ಮಾಡಬೇಕು. Cooks will be there. ಅದಕ್ಕೋಸ್ಕರ ಅಡಿಗೆ ತಯಾರು ಮಾಡುವವರು ಇದ್ರು. Then somebody has to prepare all the ingredients. ಅದಕ್ಕೆ ಬೇಕಾದ ಸಲಕರಣೆಗಳನ್ನ, ದವಸ ಧಾನ್ಯಗಳನ್ನ ತಯಾರು ಮಾಡುವವರು ಬೇಕಾಗಿತ್ತು. Somebody has to cut the vegetables. ತರಕಾರಿಗಳನ್ನ ಕತ್ತರಿಸುವಂತವರೇ ಎಷ್ಟೋ ಜನ ಇದ್ರು. So all these things have to be provided for cooking. ಅವೆಲ್ಲವೂ ಕೂಡ ಅಡಿಗೆಗೆ ಕೊಡ್ಲಾಗ್ತಾ ಇತ್ತು. Once the cooking is there, they have to be removed and taken to the dining places. ಅಡಿಗೆ ಸಿದ್ಧವಾದ ನಂತರ ಅದನ್ನೆಲ್ಲವನ್ನು ಕೂಡ ಎಲ್ಲಿ ಉಣಪಡಿಸ್ತಾ ಇದ್ರು ಆ ಜಾಗಕ್ಕೆ ತಗೊಂಡು ಹೋಗಬೇಕಾಗಿತ್ತು. ಅಲ್ಲಿ ಪುನಃ ಎಲ್ಲರಿಗೂ ಬಡಿಸಬೇಕಾಗತ್ತೆ. ಅದಾದ ನಂತರ ಅದನ್ನೆಲ್ಲರಿಗೂ ಬಡಿಸಬೇಕಾಗಿತ್ತು. After that again you have to clean the vessels and give back for cooking. ಅದಾದ ನಂತರ ಆ ಪಾತ್ರೆಗಳನ್ನೆಲ್ಲ ತೊಳೆದು ಮತ್ತೆ ಅಡಿಗೆಗೆ ಕೊಡಬೇಕಾಗಿತ್ತು. ಸೊ ದಿಸ್ ನಿರಂತರವಾಗಿ ಲಕ್ಷಾಂತರ ಜನಕ್ಕೆ ಊಟ ಕೊಡಬೇಕಂದ್ರೆ ಎಷ್ಟು ಜನ, ಎಷ್ಟು ಡೆಡಿಕೇಟೆಡ್ಲಿ ವರ್ಕಿಂಗ್. ಲಕ್ಷಾಂತರ ಜನರಿಗೆ ಈ ಎಲ್ಲ ಕೆಲಸಗಳು ನಿರಂತರವಾಗಿ ನಡೆದು ಅವರಿಗೆಲ್ಲರಿಗೂ ಕೂಡ ಪ್ರಸಾದವನ್ನು ಕೊಡಬೇಕು ಅಂದ್ರೆ ಎಷ್ಟು ಕೆಲಸ ಕಾರ್ಯಗಳು, ಎಷ್ಟು ಸೇವೆ ನಡೆದಿದೆ ಇದರ ಹಿಂದೆ. ಮೆನಿ ಆಫ್ ದೆಮ್ ಹ್ಯಾವ್ ನಾಟ್ ಕಮ್ ಟು ಈವನ್ ಫಂಕ್ಷನ್ಸ್. ಎಷ್ಟೋ ಜನ ಕಾರ್ಯಕ್ರಮಗಳಿಗೂ ಕೂಡ ನೋಡ್ಲಿಕ್ಕೂ ಬಂದಿಲ್ಲ, ದರ್ಶನಕ್ಕೂ ಬಂದಿಲ್ಲ, ಸ್ವಾಮಿಯ ದರ್ಶನಕ್ಕೂ ನೋಡ್ಲಿಕ್ಕೂ ಬಂದಿಲ್ಲ. ಅವ್ರ ಕೆಲಸನಲ್ಲೇ ದರ್ಶನ ಮಾಡ್ಕೊಂಡಿದ್ದಾರೆ. ಅವರ ಸೇವೆಯಲ್ಲೇ ಸ್ವಾಮಿಯನ್ನು ಅವರು ನೋಡ್ತಾ ಇದ್ರು. ದಿಸ್ ಮಚ್ ಡೆಡಿಕೇಶನ್ ಇನ್ ದ ನೇಮ್ ಆಫ್ ಓನ್ಲಿ ಒನ್ ಪರ್ಸನ್, ದಟ್ ಈಸ್ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ. ಈ ಎಲ್ಲ ತ್ಯಾಗ ಆಗ್ತಾ ಇದ್ದದ್ದು ಕೇವಲ ಒಂದು ಹೆಸರಿಗಾಗಿ, ಅದೇ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ. ಸೊ ಎವ್ರಿವೇರ್ ಇನ್ ದ ವರ್ಲ್ಡ್, ವೇರ್ ಎವರ್, do you know how many countries Swami's organization is there? ನಮಗೆ ಕೇಳ್ತಾ ಇದ್ದಾರೆ ಎಷ್ಟು ದೇಶಗಳಲ್ಲಿ ಸತ್ಯಸಾಯಿ ಸಂಸ್ಥೆ ಇದೆ ಅಂತ ಗೊತ್ತಾ ಅಂತ ಕೇಳ್ತಾ ಇದ್ದಾರೆ. Do you know how many countries? More than 140 countries there is. 140ಕ್ಕೂ ಹೆಚ್ಚು ದೇಶಗಳಲ್ಲಿ ಸತ್ಯಸಾಯಿ ಸಂಸ್ಥೆಗಳಿದೆ. There is a working organization. ಈ ಎಲ್ಲ ದೇಶಗಳಲ್ಲೂ ಕೂಡ ಕಾರ್ಯನಿರ್ವಹಿಸುವಂತಹ ಸಂಸ್ಥೆಗಳಿದೆ. And ನಮ್ಮ ದೇಶದಲ್ಲಿ 28 ಸ್ಟೇಟ್ಸ್, ಎಲ್ಲ ಸ್ಟೇಟ್ಗಳಿದೆ. ನಮ್ಮ ಭಾರತ ದೇಶದ 28 ರಾಜ್ಯಗಳಲ್ಲೂ ಕೂಡ ಸತ್ಯಸಾಯಿ ಸಂಸ್ಥೆಗಳು ಕಾರ್ಯನಿರತವಾಗಿದೆ. ಆಲ್ ಯೂನಿಯನ್ ಟೆರಿಟರೀಸ್ ಸ್ವಾಮಿ ಸಂಸ್ಥೆ ಇದೆ. ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಸತ್ಯಸಾಯಿ ಸಂಸ್ಥೆಗಳಿದೆ. ಮೋರ್ ದೆನ್ 500 ಡಿಸ್ಟ್ರಿಕ್ಟ್ಸ್ ಸತ್ಯಸಾಯಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಸ್ ಆರ್ ದೇರ್. ಭಾರತದಲ್ಲಿ 500ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸತ್ಯಸಾಯಿ ಸಂಸ್ಥೆಗಳ ಜಿಲ್ಲಾಧ್ಯಕ್ಷರಿದ್ದಾರೆ. There is no other institution which has got this kind of network on this in this country. ಈ ರೀತಿಯ ಒಂದು ಬೃಹತ್ ವ್ಯವಸ್ಥೆ, ಜಾಲ ಹೊಂದಿರುವಂತಹ ಇನ್ನೊಂದು ಸಂಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. So we to be proud of that such a beautiful mission. ಅಂತಹ ಒಂದು ದೊಡ್ಡ ಅಗಾಧ ಕಾರ್ಯದಲ್ಲಿ ನಾವೆಲ್ಲರೂ ಇದ್ದೇವೆ ಅಂತೇಳಿ ನಾವೆಲ್ಲರೂ ಹೆಮ್ಮೆ ಪಡಬೇಕು. So all young children are here. ಇಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ. So you are the future of this place, this country. ಮಕ್ಕಳೇ ಈ ದೇಶದ ಮುಂದಿನ ಭವಿಷ್ಯ. For you are the people who are going to support your families. ನೀವು ನಾಳೆ ನಿಮ್ಮ ಕುಟುಂಬಕ್ಕೂ ಕೂಡ ಆಶ್ರಯವನ್ನ ಕೊಡಬೇಕಾದವರು, ಕುಟುಂಬಕ್ಕೆ ಸಪೋರ್ಟ್ ಮಾಡಬೇಕು, ಬೆಂಬಲ ಕೊಡಬೇಕಾದವರು. Yes. Now today who is supporting you? ನಿಮಗೆ ಯಾರು ಇವತ್ತು ಬೆಂಬಲವನ್ನ ಕೊಡ್ತಾ ಇದ್ದಾರೆ? Who is supporting you? Huh? Louder. ಇವತ್ತು ಯಾರು ನಿಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತಂದಾಗ ನೀವೇ ಹೇಳ್ತಾ ಇದ್ದೀರಾ ಪೇರೆಂಟ್ಸ್, ಪೋಷಕರು, ಪಾಲಕರು ಅಂತ ಹೇಳಿ. So the beautiful speeches by your own brothers who are doing, brothers and sisters here, they were saying we have to be grateful to our parents. ಇದಕ್ಕಿಂತ ಮುಂಚೆ ಮಾತನಾಡಿದಂತಹ ಒಬ್ಬ ವಿದ್ಯಾರ್ಥಿ ಮತ್ತು ಒಬ್ಬ ವಿದ್ಯಾರ್ಥಿನಿ ಇಬ್ಬರೂ ಕೂಡ ಈ ಶಾಲೆಗೆ ಆ ಮಕ್ಕಳನ್ನು ಸೇರಿಸಿದ್ದಕ್ಕಾಗಿ ಅವರ ಪೋಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. So but are we really telling thanks to parents? ನಾವು ನಮ್ಮ ಮಕ್ಕಳಿಗೆ ನಿಜವಾಗಿಯೂ ಕೂಡ ಒಂದು ವಂದನೆಯನ್ನ, ಕೃತಜ್ಞತೆಯನ್ನ ಹೇಳ್ತಾ ಇದ್ದೇವಾ? ಮಾಡ್ತಾ ಇದ್ದಾರಾ? ನಾವು ನಿಜವಾಗಿಯೂ ಮಾಡ್ತಾ ಇದ್ದೀವಾ? ಸುಮ್ಮನೆ ಹಂಗಿಲ್ಲ. ಆರ್ ಯು ಡೂಯಿಂಗ್ ಇಟ್? ನಿಜವಾಗಿಯೂ ಮಾಡ್ತಾ ಇದ್ದೀವಾ ಅಂತ ಕೇಳ್ತಾ ಇದ್ದಾರೆ. ಎಸ್. ಓಕೆ.
How many times you have food in a day? How many times? 4 times. Okay. So 10th standard, how old are you? Somebody is here? 15? Somebody is 15? Okay, how many days in a year? 365. So 365 into 4? 365 into 4? Maths weak, huh? 365 into 4, ಎಷ್ಟಪ್ಪ? ಒಂದಿನಕ್ಕೆ 4 ಸರ್ತಿ ಊಟ ಮಾಡ್ತೇವೆ. ಒಂದು ವರ್ಷಕ್ಕೆ 365 ದಿನ. 365 ಇಂಟು 4 ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಎಷ್ಟಾಯಿತು? ಯಾರು ಒಬ್ಬರು ಹೇಳಿ ಕರೆಕ್ಟ್ ಆನ್ಸರ್. 1460. 1460. ಸೊ ಈಗ 15 ವರ್ಷ ಇಂಟು 15 ಎಷ್ಟಾಯಿತು? ಎಷ್ಟಾಯಿತು? ಹಾಂ, 1460 ಇಂಟು 15. ಮ್ಯಾಥ್ಸ್ ಟೀಚರ್ ಎಲ್ಲಿಪ್ಪ ಅದು? ಎಷ್ಟಾಯಿತು? ಒಬ್ಬರು 21,000. 21,000. ಒಬ್ಬರು ಹೇಳಿ. ಯಾರು ಒಬ್ಬರು ಹೇಳಿ. 21,240. ಏನು ಸರ್? 21,900. Somebody is saying 21,900. We'll take 900 because 21,900. Okay. 21,900 times. Who is supporting all this time? Because of whom you are getting 4 times a food? 365 days for 15 years. Who is that who is doing this? Who is supporting you? Parents. Every day just one, because somebody gives scale, somebody gives pen. What do we say? Thanks. ಯಾರಾದರೂ ನಮಗೊಂದು ಸ್ಕೇಲೋ ಒಂದು ಪೆನ್ನೋ ಪೆನ್ಸಿಲೋ ಕೊಟ್ಟರೆ ನಾವು ಅವರಿಗೆ ವಂದನೆಗಳು, ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಯಾರೊಂದು ಒಂದು ಚಾಕ್ಲೇಟು ಬಿಸ್ಕೆಟ್ ಕೊಟ್ಟರೆ ಏನು ಹೇಳ್ತೀರಾ? ಚಾಕ್ಲೇಟೋ ಬಿಸ್ಕೆಟೋ ಏನಾದ್ರು ಕೊಟ್ಟರೆ ನಾವು ಥ್ಯಾಂಕ್ಸ್ ಹೇಳ್ತೇವೆ. ಏನೋ ಪಕೋಡನೋ ಏನು ಬಜ್ಜಿನ ಕೊಟ್ಟರೆ ಏನು ಹೇಳ್ತೀರಾ? ಥ್ಯಾಂಕ್ಸ್ ಹೇಳ್ತೇವೆ. ಬಟ್ ಜಸ್ಟ್ ಪಕೋಡಕ್ಕೆ ಪೆನ್ಸಿಲ್ಗೆ ಪೆನ್ಗೆ ನೀವು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀರಾ? 21,900 times you are having food, and it is, you know very well, it is because of your parents. How many times you have to tell thanks to them? How many times? How many times? 21,900 times. So how many times you have not you have told or you have not told? ಎಷ್ಟಾಯಿತು? 0. So go back and tell them daily. Count it and say 21,900 times I have to tell thanks to you, mummy, daddy, your father, mother. They don't expect anything from us. ತಂದೆ ತಾಯಿ ನಮ್ಮಿಂದ ಇದನ್ನೆಲ್ಲ ನಿರೀಕ್ಷೆ ಮಾಡಲ್ಲ. ಈ ಥ್ಯಾಂಕ್ಸ್ ಹೇಳೋದನ್ನು ನಿರೀಕ್ಷೆ ಮಾಡಲ್ಲ. They are do it out of unconditional love for you. ಅವರೆಲ್ಲರೂ ಏನನ್ನು ಬಯಸದೆ ನಮ್ಮನ್ನು ಪ್ರೀತಿಸ್ತಾರೆ. But we should have that gratitude. ಆದರೆ ನಮ್ಮಲ್ಲಿ ಆ ಕೃತಜ್ಞತೆ ಇರಬೇಕು. That gratitude is the greatest virtue for all the young people. ಅದಕ್ಕೋಸ್ಕರನೇ ಈ ಕೃತಜ್ಞತೆ ಎನ್ನುವುದು ಅತ್ಯಂತ ಶ್ರೇಷ್ಠವಾದ ಮೌಲ್ಯ ಅಂತ ಹೇಳಿದರು. ದೇವರು ಎಲ್ಲಿದ್ದಾರೆ? ದೇವರು ಎಲ್ಲಿದ್ದಾರೆ? The first God and first goddess whom we see. ನಮ್ಮ ಮೊದಲನೆಯ ದೇವರು ಯಾರು? ದೇವರು ಮತ್ತು first goddess who is you, whom you see? Mother. The first God whom you know. Yes, it is a father and mother who is Matrudevo. Then see, first everybody has decided that only mother is the God and father is the God. Matrudevo Bhava, Pitrudeva, first Matrudevo Bhava. So we always should respect and show our gratitude to our parents. ನಮ್ಮ ಮೊದಲ ದೇವತೆ ನಮ್ಮ ತಾಯಿ, ನಮ್ಮ ಮೊದಲ ದೇವರು ನಮ್ಮ ತಂದೆ. ನಾವು ಮಾತೃದೇವೋಭವ ಪಿತೃದೇವೋಭವ ಅನ್ನೋ ಮಾತಿನ ಪ್ರಕಾರ ತಾಯಿ ತಂದೆಯರಿಗೆ ನಾವು ಕೃತಜ್ಞರಾಗಿರಬೇಕು. Always that gratitude, and if you have a blessings of mother and father, you will always grow big in life.
ನಮ್ಮ ಮಾತಾಪಿತರ ತಂದೆ ತಾಯಿಗಳ ಆಶೀರ್ವಾದ ಇದ್ದಾಗ ನಾವು ಇನ್ನಷ್ಟು ಎತ್ತರಕ್ಕೆ ಬೆಳೀತೇವೆ. Swami, one story in Mahabharata, Swami tells one story. ಮಹಾಭಾರತದ ಒಂದು ಪ್ರಸಂಗವನ್ನ ಸ್ವಾಮಿ ಹೇಳ್ತಾರೆ. How many people are Pandavas? 5. How many people are Kauravas? Who won the war? How 5 people can fight against 100? 5 ಜನ 100 ಜನರ ಮೇಲೆ ಹೇಗೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, the reason is the blessings of the mother. ಅದಕ್ಕೆ ಕಾರಣ ಸ್ವಾಮಿ ಹೇಳೋದು ಆ ಪಾಂಡವರಿಗೆ ಅವರ ತಾಯಿ ಮಾಡಿದಂತ ಅನುಗ್ರಹವೇ ಇದಕ್ಕೆ ಕಾರಣ. ಕುಂತಿದೇವಿ ಇಷ್ಟು ಅವ್ರ ಕರುಣೆ, she used to see the children. No, Kunti has seen Pandavas. ಕುಂತಿದೇವಿಗೆ ಕಣ್ಣಿತ್ತು, ಪಾಂಡವರನ್ನ ನೋಡ್ತಾ ಇದ್ಲು. But Gandhari, even if her eyes, she has tied up the eyes. ಗಾಂಧಾರಿಗೆ ಕಣ್ಣು ಕಾಣ್ತಾ ಇತ್ತು, ಆದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ಲು. She never saw children. ಗಾಂಧಾರಿ ತನ್ನ ಮಕ್ಕಳನ್ನ ಎಂದೂ ನೋಡಿಲ್ಲ. ಅವ್ರ ಕರುಣೆ ಅವ್ರ ಮೇಲೆ ಬಿದ್ದಿಲ್ಲ. ಆ ಗಾಂಧಾರಿಯ ಕರುಣೆ ಅವರ ಮಕ್ಕಳ ಮೇಲೆ ಬೀಳಲಿಲ್ಲ. But Pandavas had the blessings of mother. ಆದ್ರೆ ಪಾಂಡವರು ಅವರ ತಾಯಿಯ ಕರುಣೆಯನ್ನ ಪಡೆದರು. When you have blessings of mother, even you are 5 people, you can win over 100 people. ತಂದೆ ತಾಯಿಗಳ ಅನುಗ್ರಹ ಇದ್ರೆ 5 ಜನ ಇದ್ರೂ ಕೂಡ 100 ಜನರ ಮೇಲೆ ಯುದ್ಧ ಮಾಡಿ ಗೆಲ್ಲಬಹುದು. Because even you are 100, but you don't have the blessings of the mother and father. ನೀವು 100 ಜನ ಇರಬಹುದು, ಆದ್ರೆ ನಿಮಗೆ ನಿಮ್ಮ ತಾಯಿ ತಂದೆಯರ ಆಶೀರ್ವಾದ ಇಲ್ಲದೆ ಇದ್ರೆ ಏನು ಪ್ರಯೋಜನ? It's very important that we need the blessings of the parents. ಆದ್ರಿಂದ ನಾವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆಯುವುದು ಅತ್ಯಂತ ಅಗತ್ಯ. And we belong to a wonderful country. ನಾವು ಎಲ್ಲರೂ ಕೂಡ ಒಂದು ಅದ್ಭುತವಾದ ದೇಶಕ್ಕೆ ಸೇರಿರ್ತಕ್ಕಂಥವ್ರು. We have such a rich culture. ಇಲ್ಲಿ ಒಂದು ಸಮೃದ್ಧವಾದ ಸಂಸ್ಕೃತಿ ಇದೆ. You know about Alexander? ನಿಮಗೆ ಅಲೆಕ್ಸಾಂಡರ್ ಬಗ್ಗೆ ಗೊತ್ತಾ? Alexander the Great. He wanted to conquer the world. ಅಲೆಕ್ಸಾಂಡರ್ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತ ಬಯಸ್ದ. He came to India also. ಅಲೆಕ್ಸಾಂಡರ್ ಭಾರತಕ್ಕೂ ಬಂದಿದ್ದ. One day he was going with his entire army. ಅಲೆಕ್ಸಾಂಡರ್ ಒಮ್ಮೆ ತನ್ನ ಇಡೀ ಸೈನ್ಯವನ್ನ ಕರ್ಕೊಂಡು ಭಾರತದಲ್ಲಿ ಓಡಾಡ್ತಾ ಇದ್ದ. One roadside, farmers were fighting. ಒಂದು ರಸ್ತೆಯ ಬದಿನಲ್ಲಿ ಇಬ್ಬರು ರೈತರು ಅವರು ಜಗಳ ಆಡ್ತಾ ಇದ್ರು. So Alexander ಸ್ವಲ್ಪ ಕೋಪ ಆಯಿತು. ಅಲೆಕ್ಸಾಂಡರ್ನಿಗೆ ಸಿಟ್ಟು ಬಂತು. Emperor Alexander is coming. How they are ignoring him and still fighting there. ಚಕ್ರವರ್ತಿ ಅಲೆಕ್ಸಾಂಡರ್ ಬರ್ತಾ ಇದ್ರು ಕೂಡ ಅದನ್ನ ನಿರ್ಲಕ್ಷಿಸಿ ಅವರು ಅದು ಹೇಗೆ ತಾನೇ ಜಗಳ ಆಡ್ತಾ ಇದ್ದಾರೆ ಅಂತ ಹೇಳಿ ಸಿಟ್ಟು ಬಂತು ಅವನಿಗೆ. He sent his soldiers and asked them to bring them. ಆತ ತನ್ನ ಸೈನಿಕರನ್ನ ಕಳಿಸಿ ಅವರಿಬ್ಬರನ್ನ ತನ್ನ ಬಳಿ ಕರೆಸಿಕೊಳ್ತಾನೆ. So they both farmers came and stood in front of Alexander. ಆ ಇಬ್ಬರು ರೈತರು ಕೂಡ ಅಲೆಕ್ಸಾಂಡರ್ನ ಮುಂದೆ ಬಂದು ನಿಂತುಕೊಳ್ತಾರೆ. ಯಾಕಪ್ಪ ಜಗಳ ಮಾಡ್ತಾ ಇದ್ದೀರಾ ಅಂತ. ಆಗ ಅಲೆಕ್ಸಾಂಡರ್ ಆ ಜಗಳಕ್ಕೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಕಾರಣವನ್ನು ಕೇಳ್ತಾನೆ. So they brought one nice pot of gold and kept in front of him. ಆ ರೈತರಲ್ಲಿ ಇಬ್ಬರು ಬಂದು ಒಂದು ಬಂಗಾರದ ನಾಣ್ಯಗಳು ತುಂಬಿರುವ ಮಡಿಕೆಯನ್ನ ಅಲೆಕ್ಸಾಂಡರ್ನ ಮುಂದೆ ಇಡ್ತಾನೆ. So Alexander thought they are fighting for this gold filled pot. ಆಗ ಅಲೆಕ್ಸಾಂಡರ್ ಅಂದ್ಕೊಳ್ತಾನೆ ಈ ಬಂಗಾರದ ನಾಣ್ಯ ತುಂಬಿರುವ ಮಡಿಕೆಗಾಗಿ ಅವರಿಬ್ರು ಜಗಳ ಆಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾನೆ. ಅದೇನಿದೆ, you take whoever it belongs, tell me what is the situation. ಆಗ ಅಲೆಕ್ಸಾಂಡರ್ ಹೇಳ್ತಾನೆ ಇದು ಯಾರಿಗೆ ಸೇರಿದ್ದೋ ಅವರು ತಗೊಳ್ಳಿ, ಏನು ವಿಷಯ ಏನು ಹೇಳಿ ಅಂತ ಕೇಳ್ತಾನೆ. ಆವಾಗ ಆ ರೈತರು ಏನು ಹೇಳ್ತಿದ್ದಾರೆ ಅಂತ, ಒಬ್ಬ ರೈತರು one farmer has purchased the land from other farmer. ಆ ಇಬ್ಬರಲ್ಲಿ ಒಬ್ಬ ರೈತ ಒಂದು ಜಾಗವನ್ನ ಇನ್ನೊಬ್ಬ ರೈತನಿಂದ ಖರೀದಿ ಮಾಡಿದ್ದ. ಸೊ ಖರೀದಿ ಮಾಡಿದವರು farmer was tilling the soil. ಯಾವ ರೈತ ಆ ಜಾಗವನ್ನ ಖರೀದಿ ಮಾಡಿದ್ನೋ ಅವನು ಆ ಜಾಗವನ್ನ ಉಳುಮೆಯನ್ನ ಮಾಡ್ತಾ ಇದ್ದ. ಆವಾಗ ಅವ್ರಿಗೆ ಈ ಪಾಟ್ ಸಿಕ್ತು. ಆಗ ಆ ರೈತನಿಗೆ ಈ ಬಂಗಾರದ ನಾಣ್ಯ ತುಂಬಿರುವ ಮಡಿಕೆ ಸಿಗುತ್ತೆ. ಸೊ he takes it and goes and gives back to the farmer who has sold this land. ಆ ಖರೀದಿ ಮಾಡಿದವನು ಆ ಮಡಿಕೆಯನ್ನ ಯಾರಿಂದ ತಗೊಂಡಿದ್ನೋ, ಯಾರು ಮಾರಾಟ ಮಾಡಿದ್ನೋ ಅವನಿಗೆ ಅದನ್ನ ತಗೊಂಡು ಹೋಗಿ ಕೊಡ್ತಾನೆ. ನಾಕ್ ಯಾಕೆ ಕೊಡ್ತಾ ಇದ್ವಿ ಅಂತ, ನಮ್ಗೆ ಯಾಕೆ ಕೊಡ್ತಾ ಇದ್ವು ಅಂತ ಅವ್ರು ಕೇಳಿದ್ರು. ಆಗ ಮಾರಾಟ ಮಾಡಿದವನು ಕೇಳ್ತಾನೆ ನನಗೆ ಯಾಕೆ ಕೊಡ್ತಾ ಇದೀಯಾ ಅಂತ ಕೇಳ್ತಾನೆ. ಇಲ್ಲಪ್ಪ, ನೀವು ಜಮೀನ ನಾವು ಖರೀದಿ ಮಾಡಿದ್ವಿ, ಇದೆಲ್ಲ ನಾವು ಖರೀದಿ ಮಾಡಿಲ್ಲ, ಇದು ನಿಮ್ಮದು ಅಂತ ಅವರು ವಾಪಸ್ ಕೊಡ್ತಾ ಇದ್ದಾರೆ. ಆಗ ಆ ರೈತ ಹೇಳ್ತಾನೆ ನಾನು ಖರೀದಿ ಮಾಡಿದ್ದು ಜಮೀನನ್ನ ಮಾತ್ರ, ಈ ನಾಣ್ಯವನ್ನೆಲ್ಲ ನಾನು ಖರೀದಿ ಮಾಡಿಲ್ಲ, ಇದು ನಿನಗೆ ಸೇರಿದ್ದು ತಗೋ ಅಂತ ಹೇಳ್ತಾನೆ. ಇವ್ರು ಹೇಳ್ತಾನೆ ನಾವು
ಲ್ಯಾಂಡ್ ನಿಮಗೆ ಸೇಲ್ ಮಾಡಿದ್ವಿ, ಆ ಲ್ಯಾಂಡ್ನಲ್ಲಿ ಏನಿದು ನಮಗೆ ಸಂಬಂಧ ಇಲ್ಲ, ಅದು ನಿಮ್ಮದು ಅಂತ ಅವರು ಹೇಳ್ತಾ ಇದ್ದಾರೆ. ಆಗ ಮಾರಾಟ ಮಾಡಿದ ವ್ಯಕ್ತಿ ಹೇಳ್ತಾನೆ, ನಿನಗೊಂದು ಸರ್ತಿ ಆ ಜಾಗ ಕೊಟ್ಟ ಮೇಲೆ ಅದರಲ್ಲಿ ಏನೆಲ್ಲ ಇರುತ್ತೋ ಅದೆಲ್ಲವೂ ನಿನಗೆ ಸೇರಿದ್ದು, ನನಗೆ ಸೇರಿದ್ದಲ್ಲ ಅಂತ ಹೇಳ್ತಾನೆ. ಸೊ ಜಗಡ ವಾಟ್ ಈಸ್ ದ ಫೈಟ್ ಅಬೌಟ್? ಹಾಗಾದ್ರೆ ಜಗಳ ನಡೀತಾ ಇರೋದು ಯಾವುದಕ್ಕಾಗಿ? ಇದು ನಮ್ಮದಲ್ಲ, ಇದು ನಿಮ್ಮದು ಅಂತ ಅವರು ಫೈಟ್ ಮಾಡ್ತಾ ಇದ್ದಾರೆ. ಜಗಳ ನಡೀತಾ ಇರೋದು ಇದು ನನಗೆ ಸೇರಿದ್ದಲ್ಲ, ನೀನ್ ತಗೋ ನಿನಗೆ ನಿಂದು ಅನ್ನೋ ಕಾರಣಕ್ಕೆ. ಅದೇ ಜಗಳ ಅಲ್ಲಿ ನಡೀತಾ ಇರೋದು. ಆ ಜಗಳ ನಡೀತಾ ಇರೋದು ಆ ಕಾರಣಕ್ಕಾಗಿ. ಅಲೆಕ್ಸಾಂಡರ್ ಕಂಪ್ಲೀಟ್ಲಿ ಸರ್ಪ್ರೈಸ್ ಅಂಡ್ ಶಾಕ್ಡ್. ಅಲೆಕ್ಸಾಂಡರ್ನಿಗೆ ಅದನ್ನು ನೋಡಿ ಬಹಳ ಆಶ್ಚರ್ಯವಾಗುತ್ತೆ. ಇಷ್ಟು ಧರ್ಮ ಈ ದೇಶದಲ್ಲಿ ಇದೆ, ಈ ದೇಶದಲ್ಲಿ, ಈ ಭಾರತ ದೇಶದಲ್ಲಿ ಇಷ್ಟು ಧರ್ಮ ಇದೆಯಾ ಅಂತ ಆಶ್ಚರ್ಯ ಆಗುತ್ತೆ. ಗೋಲ್ಡ್ ಪಾಟ್ ದೇ ಆರ್ ಫೈಟಿಂಗ್, ಇಟ್ ಇಸ್ ನಾಟ್ ಯುವರ್ಸ್, ಇಟ್ ಇಸ್ ಯುವರ್ಸ್ ಅಂತ. ಒಂದು ಬಂಗಾರ ತುಂಬಿದ ಮಡಿಕೆ ಇದು ನನಗೆ ಸೇರಿದ್ದಲ್ಲ, ನಿನಗೆ ಸೇರಿದ್ದು ಅಂತ ಜಗಳ ಆಡ್ತಾ ಇದ್ದಾರ. ಅಷ್ಟು ಧರ್ಮವಾದ ಭೂಮಿ ಇದು ಭಾರತ, ಅಷ್ಟು ಧರ್ಮವಾದಂತಹ ಭೂಮಿ ಇದು. ಈಗಲ್ಲ ಅಂತ ಅನ್ಕೊಂಡು, ಈಗೆಲ್ಲ ಅಂದ್ರೆ ಡೈಲಿ ಫೈಟ್ ಮಾಡ್ತಾರೆ, ಇದು ನಮ್ಮದು ಅಂತ. ಈಗಿನ ಪರಿಸ್ಥಿತಿನಲ್ಲಿ ಇದು ಈಗ ಅದು ಬದಲಾಗಿದೆ. ನನಗೆ ಬೇಕು ಅಂತ ನಾವು ಜಗಳ ಮಾಡ್ತಾ ಇದ್ದೇವೆ. ಜಗಳನೇ ಮಾಡ್ತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಜಗಳ ಅಷ್ಟೇ ಅಲ್ಲ, ಏನನ್ನು ಬೇಕಾದರೂ ಮಾಡ್ತಾರೆ. ಬಟ್ ಆ ದಿನದಲ್ಲಿ ಅಲೆಕ್ಸಾಂಡರ್ ಆಶ್ಚರ್ಯ ಆಯಿತು, ಈ ದೇಶದಲ್ಲಿ ಇಷ್ಟು ಮಟ್ಟಕ್ಕೂ ಜನಗಳು ಧರ್ಮವಾಗಿ ನಡ್ಕೊತಾರೆ ಅಂತ. ಆಗ ಅಲೆಕ್ಸಾಂಡರ್ನಿಗೆ ಈ ದೇಶದಲ್ಲಿ ಇಲ್ಲಿಯ ಜನ ಇಷ್ಟು ಧರ್ಮಬದ್ಧವಾಗಿ ನಡ್ಕೊಳ್ತಾರ ಅಂತ ಆಶ್ಚರ್ಯ ಆಗುತ್ತೆ. ದಟ್ಸ್ ವೈ ಸ್ವಾಮಿ ಸೇಡ್, ಒನ್ somebody asked ಸ್ವಾಮಿ, ವೈ ಅವತಾರ್ಸ್ ಕಮ್ ಇನ್ ಇಂಡಿಯಾ ಅಲೋನ್? ಒಮ್ಮೆ ಸ್ವಾಮಿ ಹತ್ರ ಯಾರೋ ಕೇಳ್ತಾರಂತೆ, ಸ್ವಾಮಿ ಅವತಾರಗಳು ಭಾರತದಲ್ಲೇ ಯಾಕೆ ಬರುತ್ತೆ ಅಂತ ಹೇಳಿ. ಇನ್ನು ಬೇರೆ ದೇಶದಲ್ಲಿ ಎಲ್ಲಿ ಇಷ್ಟು ಅವತಾರ ಎಲ್ಲೂ ಬಂದಿರಂಗ, ದೇರ್ ಇಸ್ ನೋ ಪ್ಲೇಸ್, ನೋ ಕಂಟ್ರಿ. ಬೇರೆ ಯಾವ ದೇಶದಲ್ಲೂ ಕೂಡ ಇಷ್ಟು ಅವತಾರಗಳು ಬೇರೆ ಯಾವ ದೇಶದಲ್ಲೂ ಬಂದಿಲ್ಲ. ಓನ್ಲಿ ಇನ್ ಇಂಡಿಯಾ ವಿ ಸಿ ಅವತಾರ್ಸ್, ಯೋಗೀಸ್, ಮುನೀಸ್, ರಿಷೀಸ್, ಪರಮಹಂಸಸ್. ಭಾರತದಲ್ಲಿ ಮಾತ್ರ ಅವತಾರಗಳು, ಯೋಗಿಗಳು, ಋಷಿಗಳು, ಪರಮಹಂಸರು ಇವರನ್ನೆಲ್ಲ ನಾವು ನೋಡ್ತೇವೆ. ಸೊ ಸ್ವಾಮಿನ ಕೇಳಿದ್ದಾರೆ, ಯಾಕೆ ಓನ್ಲಿ ಇನ್ ಇಂಡಿಯಾ ಅವತಾರ್ಸ್ ಕಮ್? ಸ್ವಾಮಿ ಹತ್ರ ಯಾರೋ ಕೇಳಿದ್ರಂತೆ, ಭಾರತದಲ್ಲೇ ಯಾಕೆ ಅವತಾರಗಳು ಬರ್ತವೆ ಅಂತ. ಆಗ ಸ್ವಾಮಿ ಏನು ಹೇಳಿದಾರೆ ಗೊತ್ತಾ? ಸ್ವಾಮಿ ಏನು ಹೇಳಿದ್ರು ಗೊತ್ತಿದೆಯಾ ಅಂತ ಕೇಳ್ತಾ ಇದ್ದಾರೆ. ಓದಿದಾರ ಎಲ್ಲನ? ಇಲ್ಲ. ಸ್ವಾಮಿ ಅವಾಗ ಏನು ಹೇಳಿದ್ದಾರೆ ಅಂದರೆ, ಈಗ ಟ್ರೈನ್ ನೋಡಿದಾರ? ಓಕೆ, ಟ್ರೈನ್ ಓಡ್ತಾ ಇದೆ. ಟ್ರೈನಲ್ಲಿ ಡ್ರೈವರ್ ಎಲ್ಲಿ ಕೂತಿರ್ತಾನೆ? ಇಂಜಿನ್ ರೂಮ್ನಲ್ಲಿ ಇರ್ತಾನೆ, ಕಂಪಾರ್ಟ್ಮೆಂಟ್ನಲ್ಲಿ ಇರ್ತಾನೆ? ಸೊ ಸ್ವಾಮಿ ಅವಾಗ ಟ್ರೈನ್ ಅಂದರೆ, ನೀವು ಟ್ರೈನಲ್ಲಿ ಡ್ರೈವರ್ ಎಲ್ಲಿ ಕೂತಿರ್ತಾನೆ? ಇಂಜಿನ್ ರೂಮ್, ಕಂಪಾರ್ಟ್ಮೆಂಟ್ನಲ್ಲಿ ಕೂತಲ್ಲ. ಅದೇ ಸೇಮ್ ವೇ ಫಾರ್ ಎಂಟೈರ್ ವರ್ಲ್ಡ್, ಇಂಡಿಯಾ ಈಸ್ ಲೈಕ್ ಎನ್ ಇಂಜಿನ್ ರೂಮ್, ಆಲ್ ಅದರ್ ಕಂಟ್ರೀಸ್ ಆರ್ ಲೈಕ್ ಕಂಪಾರ್ಟ್ಮೆಂಟ್ಸ್. ಸ್ವಾಮಿ ಹೇಳ್ತಾರೆ, ಒಂದು ರೈಲಿದೆ, ಆ ರೈಲಲ್ಲಿ ರೈಲಿನ ಚಾಲಕ, ಡ್ರೈವರು ಎಲ್ಲಿ ಕುತ್ಕೊಳ್ತಾನೆ? ಇಂಜಿನ್ನಲ್ಲಿ ಕುತ್ಕೊಳ್ತಾನೆ, ಯಾವುದೇ ಬೋಗಿಯಲ್ಲಿ ಕುತ್ಕೊಳ್ಳೋದಿಲ್ಲ. ಅದೇ ರೀತಿ ಪ್ರಪಂಚದ ಎಲ್ಲ ದೇಶಗಳಿಗೆ ಭಾರತ ಎಂಜಿನ್ ಇದ್ದ ಹಾಗೆ, ಬೇರೆ ಎಲ್ಲ ದೇಶಗಳು ಬೋಗಿ ಇದ್ದ ಹಾಗೆ ಅಂತ ಸ್ವಾಮಿ ಹೇಳಿದ್ರು. ಸೊ ಡ್ರೈವರ್ ಎಲ್ಲಿ ಕೂತ್ಕೋಬೇಕು? ಹಾಗಾದ್ರೆ ಡ್ರೈವರ್ ಎಲ್ಲಿ ಕುತ್ಕೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ. ಎಲ್ಲಿ? ಇಂಜಿನ್ ಯಾವುದು? ಅವರದ್ದು. ಸೊ ಯು ಶುಡ್ ಬಿ ಆಲ್ವೇಸ್ ಪ್ರೌಡ್ ಆಫ್ ದಿಸ್ ಕಂಟ್ರಿ. ಭಾರತವೇ ಇಡೀ ಪ್ರಪಂಚಕ್ಕೆ ಎಂಜಿನ್, ನಾವೆಲ್ಲರೂ ಅದರ ಬಗ್ಗೆ ಹೆಮ್ಮೆಯನ್ನು ಹೊಂದಿರಬೇಕು. ಸೊ ಯು ಆಲ್ ಶುಡ್ ಬಿ ದ ಬ್ರೈಟ್ ಫ್ಯೂಚರ್ ಸಿಟಿಸನ್ಸ್ ಆಫ್ ದಿಸ್ ಗ್ರೇಟ್ ಕಂಟ್ರಿ. ನಾವೆಲ್ಲರೂ ಕೂಡ ಈ ದೇಶದ ಭವ್ಯ ಪ್ರಜೆಗಳಾಗಬೇಕು. ಅಂಡ್ 100% ಯು ವಿಲ್ ಬಿಕಮ್, ಬಿಕಾಸ್ ಯು ಆರ್ ಸ್ಟಡಿಂಗ್ ಇನ್ ಸಚ್ ಎ ಹೋಲಿ ಪ್ಲೇಸ್. ಇಲ್ಲಿರುವ ಮಕ್ಕಳನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ, ಖಂಡಿತ 100ಕ್ಕೆ 100ರಷ್ಟು ಇಲ್ಲಿರುವವರೆಲ್ಲರೂ ಕೂಡ ಒಂದು ಭವ್ಯ ಸತ್ಪ್ರಜೆಗಳಾಗ್ತಾರೆ. ಯಾಕಂದ್ರೆ ಇಂತಹ ವಾತಾವರಣದಲ್ಲಿದ್ದಾರೆ. ಟೇಕ್ ಫುಲ್ ಅಡ್ವಾಂಟೇಜ್ ಆಫ್ ದಿಸ್ ಪ್ಲೇಸ್. ಇಲ್ಲಿ ಏನೆಲ್ಲ ಸಿಗ್ತಾ ಇದೆಯೋ ಅದರ ಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸಿನ್ಸಿಯರ್ಲಿ ಯು ಬಿ ಜಸ್ಟ್ ಸ್ಟಡಿ ಹಿಯರ್ ಅಂಡ್ ವಾಟ್ ಎವರ್ ದೇ ಹ್ಯಾವ್ ಗಿವನ್ ಕರಿಕ್ಯುಲಮ್, ಫಾಲೋ ದಟ್. ಪ್ರಾಮಾಣಿಕವಾಗಿ ಇಲ್ಲಿ ಏನು ಪಠ್ಯವಸ್ತು ಮತ್ತು ಅನುಕೂಲಗಳು ಕೊಡ್ತಾರೋ ಅದನ್ನೆಲ್ಲವನ್ನು ಚೆನ್ನಾಗಿ ಅಧ್ಯಯನ ಮಾಡಿ. You will 100% shine in your life. ನೀವೆಲ್ಲರೂ ಕೂಡ 100ಕ್ಕೆ 100ರಷ್ಟು ನಿಮ್ಮ ಬದುಕಿನಲ್ಲಿ ಪ್ರಕಾಶಮಾನವಾಗ್ತೀರಾ. So I am so happy to come here. ಸರ್ ಅವರು ಮತ್ತೆ ಹೇಳ್ತಾ ಇದ್ದಾರೆ, ಇಲ್ಲಿ ಬಂದದ್ದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. So happy to see this beautiful school. ಈ ಸುಂದರವಾದ ವಿದ್ಯಾಕೇಂದ್ರವನ್ನು ನೋಡಿ ಸಂತೋಷವಾಗ್ತಾ ಇದೆ. So happy to see the lovely students. ಸುಂದರವಾದ ಮಕ್ಕಳನ್ನು ನೋಡಿ ಬಹಳ ಸಂತೋಷವಾಗ್ತಾ ಇದೆ. May Swami bless all of you. ಸ್ವಾಮಿ ಇಲ್ಲಿರುವ ಎಲ್ಲರನ್ನು ಆಶೀರ್ವದಿಸಲಿ. May Swami bless the management to run this beautiful school the way it is running. ಸ್ವಾಮಿ ಈ ಶಾಲೆಯ ಆಡಳಿತ ಮಂಡಳಿಯವರನ್ನು ಕೂಡ ಇನ್ನಷ್ಟು ಚೆನ್ನಾಗಿ ನಡೆಸಲಿಕ್ಕೆ ಆಶೀರ್ವದಿಸಲಿ. So with these few words I will take leave, and may Swami bless all of you and continue to bless you to become
the beautiful citizens of this country. Jai Sai Ram. ಈ ಎಲ್ಲ ಮಾತುಗಳನ್ನು ಸ್ವಾಮಿಗೆ ಅರ್ಪಿಸೋದರ ಮುಖಾಂತರ ಈ ನಮಗೆಲ್ಲರನ್ನೂ ಕೂಡ ಈ ದೇಶದ ಸತ್ಪ್ರಜೆಗಳಾಗುವಂತೆ ಸ್ವಾಮಿ ಆಶೀರ್ವದಿಸಲಿ ಅಂತೇಳಿ ಸರ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. Thank you.